ಚಿಕ್ಕ ವಯಸ್ಸಿನಲ್ಲಿ ನಾನು 3ನೇ ಕ್ಲಾಸು 4ನೇ ಕ್ಲಾಸಲ್ಲಿದ್ದಾಗ ಗೀತೆ ಮಾಮ ಅಂತ ಶ್ರೀ ನಾಗಾನಂದ ಅವ್ರ ಹತ್ರ ನಾವು ಭಗವದ್ಗೀತೆನ ಶ್ಲೋಕಗಳನ್ನ ಭಜನೆಗಳನ್ನೆಲ್ಲ ಕಲ್ತ್ಕೊಳಕ್ಕೆ ಹೋಗ್ತಾ ಇದ್ವಿ. ಅವರು ನಮಗೆ ಒಂದು ಪದ್ಯ ಹೇಳ್ಕೊಟ್ಟಿದ್ರು ಇಂಗ್ಲೀಷಿಂದು. ಸೆರೆನಿಟಿ, ರೆಗ್ಯುಲಾರಿಟಿ, ಆಬ್ಸೆನ್ಸ್ ಆಫ್ ವ್ಯಾನಿಟಿ, ಸಿನ್ಸಿಯಾರಿಟಿ, ಸಿಂಪ್ಲಿಸಿಟಿ, ವೆರಾಸಿಟಿ, ಇಕ್ವಾನಿಮಿಟಿ, ಫಿಕ್ಸಿಟಿ, ನಾನ್ ಇರಿಟಬಿಲಿಟಿ, ಅಡಾಪ್ಟಬಿಲಿಟಿ, ಹ್ಯುಮಿಲಿಟಿ, ಟೆನಾಸಿಟಿ, ಇಂಟೆಗ್ರಿಟಿ, ನೊಬಿಲಿಟಿ, ಮೆಗ್ನಾನಿಮಿಟಿ, ಚಾರಿಟಿ, ಜನರಾಸಿಟಿ, ಪ್ಯೂರಿಟಿ ಅಂತ. ಇದನ್ನು ಕೇಳಿದಾಗ ನನಗೆ ಯಾಕೋ ತುಂಬ ಅದ್ಭುತ ಅನ್ನಿಸ್ತು. ಅದು ಯಾರೋ ಒಬ್ಬರು ಸ್ವಾಮೀಜಿ ಹೆಸರಲ್ಲಿ ನನಗೆ ಅದನ್ನು ಕೇಳಿದೆ. ಯಾಕೆಂದರೆ ಅದರಲ್ಲಿ ಅವರು ಪ್ರಾಕ್ಟೀಸ್ ಈಸ್ 18 ಇಟ್ ಈಸ್ ಯು ವಿಲ್ ಸೂನ್ ಅಟೈನ್ ಇಮ್ಮಾರ್ಟಾಲಿಟಿ, ಬ್ರಹ್ಮನ್ ಈಸ್ ದ ಓನ್ಲಿ ರಿಯಲ್ ಎಂಟಿಟಿ ಅಂತ ಮುಂದಕ್ಕೆ ಬರುತ್ತೆ ಶ್ಲೋಕ ಪದ್ಯ. ಅದನ್ನು ಯಾವಾಗಲೂ ಯೋಚನೆ ಮಾಡಿಕೊಂಡು ಇದ್ರ ಬಗ್ಗೆ ಯಾಕೆ ಬರೀಬಾರ್ದು ಅಂತ ಹೇಳಿ ಅದನ್ನು ಸುಮ್ಮನೆ ಗೂಗಲಲ್ಲಿ ಸೆರೆನಿಟಿ ಅಂತ ಕೊಟ್ಟರೆ ಒಂದು ಅದ್ಭುತ ಕಾಣಿಸ್ತು ನನಗೆ. ಇದನ್ನು 2000 ವರ್ಷದಿಂದ ಸಾಕ್ರೆಟೀಸ್ ಬರೆದಿದ್ದಂತೆ. ಆ 18 ತಗೊಂಡ್ಮೇಲೆ ನನಗನ್ನಿಸ್ತು ಈಗಾಗಲೇ ನಾನು ಎಲ್ಲನೂ ಒಂದು 30 ಬರೆದು ಮಾಸದ ಸುಖ ಮಾಸದ ಇದ್ದಂಗೆ ಇದು ಮಾಸದ ಗುಣ ಅಂತಲೇ ಅಂದ್ಕೊಂಡು ಇನ್ನೂ ಒಂದಿಷ್ಟು ಹುಡುಕಿದೆ. ಅಮಿಟಿ, ಫೆಲಿಸಿಟಿ ಹೀಗೆ ಎಲ್ಲ ಇಟಿಗಳು, ಅದರ ಒಳ್ಳೆ ಗುಣಗಳು ಇಂಥದ್ದೆಲ್ಲ ಮಾಡಿ ಮುಗಿಸಿದ ಮೇಲೆ ಇದನ್ನು ಪುಸ್ತಕ ಮಾಡೋಕ್ಕೆ ಮುಂಚೆ ಹೊಸದಿಗಂತ ಪತ್ರಿಕೆಯ ಬುಧವಾರದ ದಿವಸ ಇದನ್ನು ಅವರು ಪ್ರಕಟಿಸಿದ್ರು. ತುಂಬ ಸಂತೋಷ ಆಯಿತು ನನಗೆ. ಯಾಕೆಂದರೆ ಅದಕ್ಕೆ ಸಹಾಯ ಮಾಡಿದ ತೃಪ್ತಿ ಹೆಗ್ಡೆ ಅವರಿಗೆ ಧನ್ಯವಾದಗಳು, ನಯನ ಅವರಿಗೆ ಧನ್ಯವಾದಗಳು. ಆಮೇಲೆ ಅದನ್ನು ವೆಂಕಟೇಶ್ ಅವರು, ಹೇಮಂತ ಸಾಹಿತ್ಯ, ನನ್ನ ಇಷ್ಟವಾದ ಒಂದು ಎಂಡಮೂರಿಯವರ ತುಳಸಿದಳೆಲ್ಲ ಮಾಡಿದ ಹೇಮಂತ ಸಾಹಿತ್ಯದವರು ಇದನ್ನು ಮಾಡಿಕೊಡ್ತೀನಿ ಅಂತ ಮುಂದೆ ಬಂದರು. ಬಹಳ ಸಂತೋಷ ಆಯಿತು. ಏಕೆಂದರೆ ಈ ಪುಸ್ತಕ ಹೇಮಂತದವರು ಕೂಡ ಅಂತ ಪ್ರತಿಷ್ಠಿತ ಕಂಪನಿ ಕೂಡ ಒಂದು ಮಾಡಿದೆ ಅನ್ನೋದು ಅಂತ ಒಂದು ಹೆಮ್ಮೆ ಇದೆ ನನಗೆ. ಇದಕ್ಕೆ ಏನು ಹೆಸರು ಕೊಡೋದು ಅಂದಾಗ ನನಗೆ ಗುಣಗಳ ಗಣಿ, ಆದ್ದರಿಂದ ಗುಣ ಗಣಿ ಅಂತ ಕೊಟ್ಟೆ. ಮೋನಪ್ಪ ಅವರು ಒಂದು ಬಹಳ ಅರ್ಥಪೂರ್ಣ ಚಿತ್ರ ಬರೆದರು. ಇದರಿಂದ ನನಗೆ ಗುಣಗಣಿ ಕೂಡ ಒಂದು ಇಷ್ಟವಾದ ಪುಸ್ತಕ. ಯಾಕೆಂದರೆ ಇಟಿ ಪುಸ್ತಕ ಇದು, ITY ಇಟಿ, ಫೆಲಿಸಿಟಿ, ಆಮಿಟಿ, ವೆರಾಸಿಟಿ. ಧನ್ಯವಾದ, ನಮಸ್ಕಾರ.